Minister Dhan Dhanya Krishi Yojana in partnership with states. ಮೊದಲನೇದಾಗಿ ಮೆಡಿಕಲ್ ಸೀಟ್ಗಳು ಮತ್ತು IIT ಸೀಟ್ಗಳು ಎರಡೂ ಕೂಡ ಒಂದು ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರ. ಶಿಕ್ಷಣ ಕ್ಷೇತ್ರದಲ್ಲಿ IITಗಳಲ್ಲಿ ಸೀಟುಗಳನ್ನು ಹೆಚ್ಚು ಮಾಡಿರುವುದು IITನಲ್ಲಿ ಓದುವಂತಹ ಉನ್ನತ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ವರದಾನ ಮತ್ತು ತುಂಬ ಅನುಕೂಲ. ವಿದ್ಯಾವಂತ ಅಥವಾ ಬಡವರ್ಗದಿಂದ ಬಂದಂತಹ ಬಡ ಮಧ್ಯಮ ವರ್ಗದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ IITನಲ್ಲಿ ಓದೋ ಕನಸು ಕಾಣೋರಿಗೆ ಅದು ಹೆಚ್ಚು ಅನುಕೂಲ ಆಗುತ್ತೆ. ಇಲ್ಲ, ಖುಷಿ ಆಗ್ತಾ ಇದೆ ಸರ್. ಸಾಮಾನ್ಯ ಜನಗಳಿಗೆ, ಮಧ್ಯಮ ವರ್ಗದವರಿಗೆ ತುಂಬ ಇದು ಯೂಸ್ ಆಗುತ್ತೆ. ಏನಂದರೆ ಈಗ ಬಟ್ಟೆಗಳಿಲ್ಲದೆ ಅಂತ ಯಾರು ಇರೋಕ್ಕಾಗಲ್ಲ. ಈಗ ತುಂಬ ಏನಂದರೆ ಹೊಟ್ಟೆಗೆ ಬಟ್ಟೆಗೆ ಮುಖ್ಯವಾಗಿ ನೋಡಬೇಕಾದ್ರೆ ಅದಕ್ಕೋಸ್ಕರ ಜನಗಳು ಕಷ್ಟಪಡ್ತಾರೆ, ದುಡಿತಾರೆ. ಹಾಗಾಗಿ ಅದಕ್ಕೆ ಕಡಿಮೆ ಮಾಡಿದ್ರೆ ನಮ್ಗೆ ಖುಷಿ ಆಗ್ತದೆ. ಮತ್ತು ಮೊಬೈಲು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಬೇಕೇ ಬೇಕಾಗಿರೋದು ಮೊಬೈಲು. ಅದಿರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ ಕಡಿಮೆ ಮಾಡಿರೋದು. ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಮನೆ ಬಳಕೆಗೆ ಯೂಸ್ ಆಗುತ್ತೆ, ಅಂಥವೆಲ್ಲ ಮಾಡಿರೋದು ಖುಷಿ ಆಗ್ತಾಯಿದೆ ಸರ್. ಕೇಂದ್ರದಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಸತತ 8ನೇ ಬಾರಿಗೆ ಅವರು ಬಜೆಟ್ ಮಂಡನೆ ಮಾಡ್ತಿರೋದು. ಇದರಿಂದ ಎಲ್ಲ ಕ್ಷೇತ್ರಗಳಿಗೂ ಅನುಕೂಲ ಆಗೋ ರೀತಿಯೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಅಂದರೆ ಮಧ್ಯಮ ವರ್ಗದವ್ರಿಗೆ ಮತ್ತು ಹೈನುಗಾರಿಕೆ ಕ್ಷೇತ್ರ, ಮೀನುಗಾರಿಕೆ ಕ್ಷೇತ್ರ ಎಲ್ಲದಕ್ಕೂ ಎಲ್ಲ ಡೆವಲಪ್ ಮಾಡೋಕ್ಕೆ ಉತ್ತೇಜನ ನೀಡ್ತಿದ್ದಾರೆ. ಮತ್ತು ನಮಗೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ನಾವು ಆ್ಯಸ್ ಎ ಸ್ಟೂಡೆಂಟಾಗಿ ಏನೇನು ಫೆಸಿಲಿಟೀಸ್ಗಳನ್ನ ಅವರು ಕೊಡಬೇಕು ಆ ರೀತಿ ಎಲ್ಲ ಕೊಟ್ಟಿದ್ದಾರೆ. ಮೊದಲಿಗೆ ಜೀವರಕ್ಷಕ ಅಂದರೆ ಮೆಡಿಸಿನ್ ಸಂಬಂಧಪಟ್ಟ ಹಾಗೆ ಅದನ್ನು ಕಡಿಮೆ ಮಾಡಿದ್ದಾರೆ. ಬಟ್ಟೆ, ಎಲೆಕ್ಟ್ರಿಕ್ ವೆಹಿಕಲ್, ಮೊಬೈಲ್ಗಳು ಇವು ಜನಸಾಮಾನ್ಯರಿಗೆ ಅವರು ಖರೀದಿ ಮಾಡುವಂಥ ಒಂದು ಸಾಮರ್ಥ್ಯನ ಹೆಚ್ಚಿಸುವಂಥ ಬೂಸ್ಟ್ ಮಾಡುವಂಥ ಕಾರ್ಯ. ಮತ್ತು ಹಾಗೆ ಆದಾಯ ತೆರಿಗೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮಧ್ಯಮ ವರ್ಗದಲ್ಲಿ ಅವರು ಹಣಕಾಸು ವ್ಯವಹಾರಗಳನ್ನ ನಡೆಸ್ಕೊಳ್ಳೋದಕ್ಕೆ ಇದೊಂದು ಅನುಕೂಲ, ಸ್ವಾಗತಾರ್ಹ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ರೀತಿ ಸಂತಸದ ವಿಚಾರ. ಆರೋಗ್ಯ ಅಂತ ಬಂದಾಗ ಈ ಒಂದು ಏನು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಔಷಧಿಗಳಾಗ್ಬೋದು, ಅಥವಾ ಈ ಒಂದು ಹಾಸ್ಪಿಟಲ್ ಬಿಲ್ಗಳಾಗ್ಬೋದು, ಅಲ್ಲೂ ಕೂಡ ಈ ಒಂದು ಏನು GST ಇದೆ ಅದರಲ್ಲೂ ಕೂಡ ವಿನಾಯಿತಿಯನ್ನು ಒಬ್ಬ ಸಾಮಾನ್ಯ ನಾಗರಿಕರ ಪರವಾಗಿ ಬಯಸ್ತಾ ಇದ್ದು ನಾವು ವಿಶೇಷವಾಗಿ